ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ದರ್ಶನ್ ನಾನು ಕೊಲೆ ಮಾಡೇ ಇಲ್ಲ, ನನಗೋದಕ್ಕೆ ಸಂಬಂಧನೇ ಇಲ್ಲ, ಬರೀ ನಾನು ಒಂದ್ಸಲ ವಾರ್ನಿಂಗ್ ಮಾಡಿ ಬಂದಿದ್ದೆ ಅಷ್ಟೇ, ಅದು ಬಿಟ್ಟು ನಾನು ಹೋಗೇ ಇಲ್ಲ ಅಂತ ಹೇಳ್ತಾನಲ್ಲ. ಪದೇ ಪದೇ ಅವನು ಆ ಶೆಡ್ಡಿಗೆ ಹೋಗ್ತಿದ್ದ, ಹಾಗೆ ಅದನ್ನು ತಿಳಿಸ್ತಿದ್ದ, ಕರೆಂಟ್ ಶಾಕ್ ಕೊಡ್ತಿದ್ದ, ಹೊಡಿತಿದ್ದ, ಬಡಿತಿದ್ದ. ನಂತರ ಸತ್ತ ಮೇಲೂ ಕೂಡ 4-5 ಸರಿ ಹೋಗಿದ್ದಾನೆ ಅನ್ನೋದಕ್ಕೆ ಇಲ್ಲಿ ನೀವು ನೋಡ್ತಾರಂಥ CCTV ಫುಟೇಜೇ ಸಾಕ್ಷಿ. ಮತ್ತು ಎಷ್ಟೋ ಜನ ಆ ಕಾರ್ ಅವನದಲ್ವೇ ಅಲ್ಲ ಅಂತ ವಾದ ಮಾಡಿದರು. ಆ ಕಾರು ಮತ್ತು CCTV ಫುಟೇಜು ಮತ್ತು ಆ ಕಾರ್ನಲ್ಲಿರೋಂಥ ವ್ಯಕ್ತಿ ಎಲ್ಲದೂ ಕೂಡ ಮ್ಯಾಚ್ ಮಾಡಿದ್ದಾರೆ ಪೊಲೀಸ್ನವರು ಹೇಳಬೇಕು ಅಂದರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿ. ಎಷ್ಟೇ ಒತ್ತಡ ಬಂದರೂ ಇಂಥ ಒಬ್ಬ ದರ್ಶನ್ ಅಂತ, ನಾನು ಚಾಲೆಂಜಿಂಗ್ ಸ್ಟಾರ್ ಅಂತ ಅವನೇ ಪಟ್ಟ ಕಟ್ಕೊಂಡು ಮೆರೀತಿದ್ದಂಥ ಚಾಲೆಂಜಿಂಗ್ ಸ್ಟಾರ್ನ ಇವತ್ತು 0 ಸ್ಟಾರ್ ಮಾಡಿ ಜೈಲಿಗೆ ಅಟ್ಟಿರೋದ್ರಲ್ಲಿ ಪೊಲೀಸ್ನವ್ರದ್ದೇ ಮೇಲ್ಗೊಯ್ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಈ ಕೇಸ್ನಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಅವರಿಗೆ ಬಂದಿದೆ. ಆದರೂ ಕೂಡ ಅವರು ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಕ್ಕೆ ಇವತ್ತು ಇಂಥ ನಟೋರಿಯಸ್ ಒಬ್ಬ ರೌಡಿ ಈಗ ಇಲ್ಲಿದ್ದಾನೆ. ಸದ್ಯ ಈಗ ದರ್ಶನ್ ಮೇಲೆ ರೌಡಿ ಶೀಟ್ ಆದಷ್ಟು ಬೇಗ ಓಪನ್ ಆಗಬೇಕು ಅನ್ನೋದೇ ಕೂಡ ಎಲ್ಲರೂ ಕೂಡ ಆಗ್ರಹಿಸ್ತಿರೋದು. ಇದರ ಮೇಲೆ ರೌಡಿ ಶೀಟ್ ಯಾವಾಗ ಓಪನ್ ಆಗುತ್ತೆ ಎಂಬುದು ನಾವು ಕಾದು ನೋಡಬೇಕಿದೆ. ಸದ್ಯದಲ್ಲಿ ಇದರ ಮೇಲೆ ರೌಡಿ ಶೀಟ್ ಕೂಡ ಓಪನ್ ಆಗುತ್ತೆ ಅಂತ ಕೂಡ ಈಗ ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಇದೆಲ್ಲ ಯಾವ ಹಂತಕ್ಕೆ ಹೋಗುತ್ತೆ, ಯಾವ ಥರ ಆಗುತ್ತೆ ಅಂತ. ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.